ಯಾವಾಗ್ಲಾರಲ್ಲಿ ಇದೇ ಆಯ್ತು. ಏನ್ ಬೇಕು ತಗೋ ಓಲಿ. ಈಗ ನಾನು ನೈಟಿ ಹಾಕರಲ್ಲ ಏನಕ್ಕ ತಪ್ಪು? ಇಲ್ಲೆಲ್ಲ ಏನ್ ಯಾರು ಹಾಕಲ್ವಕ್ಕ ನೈಟಿನ? ಅಕ್ಕ ನೈಟಿ ಹಾಕೊಂಡು ತಪ್ಪಿದ್ರೆ ಸರಿ ಕಣಕ್ಕ. ಮದ್ವೆ ಆಗೋ ತಕ್ಕ ಹೋಗ್ಬಿಟ್ಟು ನೈಟಿ ಹಾಕೋದ್ರನಕ್ಕ. ಸರ್ ನಾನು ಇವಾಗ ನಮ್ಮ ಅಕ್ಕಂಗ್ ಹೇಳ್ತಿದ್ದೆ, ಆ ಹುಡುಗಿ ಇನ್ನ ಮದ್ವೆ ಆಗೈತೆ ಸರ್, ಇಷ್ಟು ಕರ್ಕೊ ಬಂದಿತ್ತ ಹುಡುಗಿ, ಹಳ್ಳಿ ಹುಡುಗಿ, ಸಿಟಿ ಒಳಗ ಅಂತ ಬಟ್ಟೆ ಹಾಕಬಹುದಾ? ನೈಟಿ ಹಾಕಂಡ್ರೆ ಏನ್ ತೊಂದ್ರೆ ಇಲ್ಲ ಬಿಡಿ, ಬನ್ನಿ ತಗೊಬನ್ನಿ ನೀವು ತಗೊಳ್ಳಿ. ಏನ್ ಬೇಕು ಅಕ್ಕ? ನಾನು ನೈಟಿ ಹಾಕೋದ್ರಲ್ಲಿ ಏನ್ ತಪ್ಪು? ತಪ್ಪೇನಿಲ್ಲ, ಬನ್ನಿ. ಅಲ್ಲ ಮದ್ವೆ ಫಂಕ್ಷನ್ ನೀವು ಹಾಕೋಯ್ತೀರ? ಮದ್ವೆ ಫಂಕ್ಷನ್ಗೆ ನೋಡಿ, ಮದ್ವೆ ಫಂಕ್ಷನ್ ಏನೇ ಬರ್ಡೇ ಕರ್ಕೊಂಡು ನಾನಕ್ಕ ಮದ್ವೆ ಫಂಕ್ಷನ್ಗೂ ನಾನು ನೈಟಿನೇ ಹಾಕೊಂಡು ಹೋಗ್ತೀನಿ ಅಕ್ಕ. ನಂಗೆ ನೈಟಿ ಅಂದ್ರೆ ಇಷ್ಟ. ನೀವ್ ಹಾಕೋಯ್ತೀರನಕ್ಕ ಹಿಂಗೆ? ಹೋಗಿ ಬಿಡಿ ಸರ್, ಇನ್ನೇನ್ ಬೇಡ, ಅರ್ಜೆಂಟ್ ಮಾಡ್ಕೋಬೇಕು. ಹೆಂಗ್ ಬಿಟ್ಬಿಡಕಾಯ್ತದಕ್ಕ? ಮದ್ವೆ ನನ್ ಮಾನೆ ಮಾಡ್ತೀನಿ ನಾ ಬೇಡ. ಇಷ್ಟ ಚೆನ್ನಾಗಿರೋಳ ಮದ್ವೆ ಆಗ್ಬಿಟ್ಟಿವಳ. ಮದ್ವೆಗೆ ಏನಾದ್ರು ಕರ್ಕೊಂಡು ಹೋಗ್ತಾನಲ್ಲ ಅಕ್ಕ, ನನಗೆ ಸೀರೆ ಇಷ್ಟ ಆಗಲ್ಲ, ನಾನು ನೈಟಿನೇ ಹಾಕ್ತೀನಿ ಅಂತ ನೈಟಿ ಹಾಕೊಂಡು ಹೋಗ್ತೀನಿ ನಾನು ಮದ್ವೆಗೂನು. ಡ್ರೆಸ್ ಹಾಕಂడి, ನೈಟಿ ಹಾಕಂದ್ರೆ ಮನೆಗೆ ಎಲ್ಲಾನು ಹೋಗ್ತಾ ನೈಟಿ ಹಾಕಬಹುದು, ಫಂಕ್ಷನ್ ಅಲ್ಲ ಅಕ್ಕ, ಅವತ್ತು ನೀವ್ ಹೇಳಿದ್ರಲ್ಲ ನಾನು ತರಕಾರಿ ತಗೊಳಕ್ ಬಂದಾಗ ನೈಟಿ ಹಾಕೊಳಮ್ಮ ಹೆಣ್ಮಕ್ಳದು ಅದೊಂಥರ ಸಂಪ್ರದಾಯ ಅಂತ, ಅವತ್ತಿಂದ ನಾನು ನೈಟಿ ಹಾಕೊಳಕ್ ರೂಢಿ ಮಾಡಿದೀನಿ. ಏನ? ಯಾರು? ಅಕ್ಕ ಹೇಳ್ಕೊಟ್ರ ಅವತ್ತು. ಇವ್ರು ಹೇಳಿದ್ರೆ ನೀನ್ ಮಾಡ್ತಾ ಇದ್ದೆ ಕೆಲ್ಸವಾ? ಏನ್ ಹಿಂಗೆಲ್ಲ ಏನಕ್ಕ ಹಿಂಗ್ ಹೇಳ್ದೆ? ಅವತ್ತು ತರಕಾರಿ ತಗೊಂತ ನಾನು ನನ್ ಗಂಡನ್ ಬಗ್ಗೆ ಹೇಳ್ತಾ ಇದ್ದಿದ್ಕೆ ಬಿಡಮ್ಮ ಹೋಗ್ಲಿ ನೈಟಿನೇ ಹಾಕೊಂಡಿರು ಅಂತ ಹೇಳಿದ್ರಿ ತಾನೇ ನೀವು? ನಮ್ದು ಸಂಸಾರ ಬೀದಿ ಬಂದಿರೋದು, ನೀವು ನಗಿಬೇಡಿ. ನಾನು ಯಾವತ್ತೂ ಹೇಳಿಲ್ಲ ಸರ್, ನನ್ಗೆ ಗೊತ್ತೇ ಇಲ್ಲ. ಮತ್ ಹೇಳ್ತಾವಳಲ್ಲ ಅವಳು. ನಗು ಬರ್ತಾಯ್ತಾ? ನೈಟಿನೇ ಹಾಕೊಳ್ತೀನಿ ಅಂದ್ರೆ ಡಿವೋರ್ಸ್ ಕೊಡು ಅಂತ ಕೂತವ್ನ, ಏನ್ ಮಾಡ್ಲಿ? ನಾನು ಯಾವತ್ತೂ ಹೇಳಿಲ್ಲಪ್ಪ. ಅವತ್ತು ಹೇಳಿಲ್ವಾಕ? ನಾವೇ ನೈಟಿ ಹಾಕೊಳ್ಳಲ್ಲ, ನೀವ್ ಹಾಕೊಳ್ದಿಲ್ಲ ತಾನೆ? ನಾವು ಎಂದು ಹೇಳಿಲ್ಲ ಸರ್. ಅವತ್ ಆಂಟಿ ಇಬ್ರು ಇದ್ರು, ಸರಿ ಆಯ್ತು ಹೇಳಿದ್ರು. ಇರು. ಇವಾಗ ನೀವಿಬ್ರು ಜಗಳ ಸುಮ್ಮನೆ ನಿಂತ್ಕೊಂಡು ನೋಡ್ಕೊಂಡು ಯಾಕೆ ಜಗಳ ಆಡ್ತಾವ್ರೆ ನೋಡ್ಕೊಂಡು ಹೋಗೋಣ ಅಂತ. ಅಲ್ಲ ಸರಿ ನೀವ್ ಹೇಳುದು ಸರಿ. ನೈಟಿ ಹಾಕಿದ್ರೆ ನನ್ಗೆ ಆಗಲ್ಲ, ನನ್ನನ್ನ ಅಲ್ಲಕ್ಕ ಅವತ್ತು ಬೆಳ್ಳುಳ್ಳಿ ತಗೊಳಕ್ ಹೋದಾಗ ನೀವ್ ಹೇಳಿಲ್ಲ ನೀವು? ಏನಂತ ಹೋಗ್ಲಿ ಬಿಡಮ್ಮ ಅತ್ಲಾಗಿ ನೈಟಿ ಹಾಕು ಅಂತ. ನೈಟಿ ಹಾಕೊಳ್ಳೋನ್ ಕಂಡ್ರೆ ನಂಗೆ ಆಗಲ್ಲ. ನಾನು ಒಬ್ಬ ನೈಟಿ ಹಾಕೊಂಡ್ ಬಂದಾಗ ಮತ್ ಅದ್ ಹೆಂಗ್ ಹೇಳ್ರಿ ನನಗ್ ನೈಟಿ ಹಾಕೋ ಅಂತ? ನಾನು ನಿಂದು ನೈಟಿ ವಿಷಯನೇ ನನ್ ಬರಲ್ಲ ಯಾವಾಗ. ಕೇಳ್ರಿ, ಇವ್ರೇ ಹೇಳ್ಕೊಟ್ಟಿದ್ ನನಗೆ. ಅಮ್ಮ ಬನ್ನಿಲಿ ಹಿಂಗ್ ಮಾಡ್ಬಿಟ್ರೆ ನನ್ ಸಂಸಾರ ಬೀದಿ. ನನ್ನ ಹತ್ರ ನೀವ್ ಮಾತಾಡಕ್ಕೆ ಬರ್ಬೇಡ್ರಿ. ನೈಟಿ ಹಾಕೊಂಡು ಕಂಡ್ರೆ ನಂಗೆ ಆಗಲ್ಲ. ಈ ಅಮ್ಮ ಹಾಕೊಂಡ್ರೆ ಜಗಳ ಆಡ್ತೀನಿ, ಈ ಅಮ್ಮ ಹಾಕೊಂಡ್ರೆ ಜಗಳ ಆಡ್ತೀನಿ. ಅಮ್ಮ ನಾನೇನು ಅಂತ ನಿಂಗ್ ಗೊತ್ತಿಲ್ಲ. ಅಲ್ಲ ಅವತ್ ತರಕಾರಿ ಹಾಕೊಳಕ್ ಬಂದಾಗ ಹೇಳಿದ್ರಿ ತಾನೆ? ನೀವೇ ಹೇಳಿದ್ರಲ್ಲ ಅಕ್ಕ. ನಮ್ಮ ಅಕ್ಕೆ ಒಬ್ರು ಹಾಕಂತಿದ್ರು, ನಮ್ಮ ಅಕ್ಕೆ ವಾಸ್ತುದಾಡಿ ಬಂದ್ರೆ ನೈಟಿ ಬೀಚ್ ಹಾಕೊಳಂಗಿರ ಬನ್ನಿ, ಇಲ್ಲಾಂದ್ರೆ ಬರ್ಬೇಡ್ರಿ. ನೈಟಿ ಹಾಕೊಳ್ಳೋದು ಬೆಡ್ ಮೇಲೆ ಅಷ್ಟೇ. ಬೆಡ್ ಇಂದ ಈಚೆ ಬಂದ್ಮೇಲೆ ನೀವು ಡ್ರೆಸ್ ಹಾಕೊಂಡ್ಬಂದು ಜಗಳ ಆಡ್ತೀನಿ ನಾನು ಅಂತದ್ರಾಗೆ. ಪಾಪ ಇವ್ರು ಯಾರು ನಾನು ನೋಡಿದ್ರೆ. ಅಲ್ಲ ಬನ್ನಿ ಇಲ್ಲಿ ಒಂದ್ ನಿಮಿಷ ಅಕ್ಕ. ಏನ್ ಬೆಡ್ ಮೇಲೆ ಮಾತ್ರ ಹಾಕೋ? ಮತ್ ಅವತ್ ಹೆಂಗ್ ಹೇಳಿದ್ರಿ ನೀವು ನೈಟಿ ಹಾಕೋ ಅಂತ ನನಗೆ? ಯಾರೋ ನಂಗೆ ಗೊತ್ತಿಲ್ಲ. ಮತ್ತೆ ನೀನ್ ಏನಾರ ಬೇಕಾದ್ರೆ ಜಗಳ ಆಡ್ಕೊಳ್ರಿ. ಅಲ್ಲ ಬನ್ನಿಲಿ ಅದೇನ್ ನೀವ್ ಅವತ್ ಹೇಳ್ಬಿಡ್ತೀರಿ. ಈಗ ಸಂಸಾರ ಬೀದಿ ಬಂದಿರೋದು ನಮ್ದು. ಕೇಳಿ, ಈಗ ನೀವು ಯಾಕೆ ಹೇಳಿದ್ರಿ ಇವೆಲ್ಲ ಆಗಿಲ್ಲ ಅಂತಂದ್ರೆ ಇವ್ರಿಗೆ ಯಾಕೆ ಹೇಳಿದ್ರಿ ನೈಟ್ ಹಾಕೊಳ್ಳಿ ಅಂತ? ಗೊತ್ತಿಲ್ಲ. ನಾನು ಇವ್ರನ್ನ ನೋಡ್ತಿರೋದೇ ಇವತ್ತು. ಇವ್ರನ್ನ ಬನ್ನಿ ಆ ಕಡೆ ಹೋಗೋಣ, ಬನ್ನಿ ಕರ್ಕೊಂಬನ್ರಿ. ಈಗ ನಮ್ ಸಂಸಾರ ಹಾಳು ಮಾಡ್ಬಿಟ್ಟು ಹೇಳ್ತಿದ್ದೀರಾ ನೀವು? ಮತ್ ಹೇಳ್ತಾಳಲ್ಲ ಇವಳು. ಎಲ್ಲಾರ ಮೇಲೆ ಹೇಳ್ತಾರೆ, ಎಲ್ಲಾರ ಮೇಲೆ ಕೇಳ್ಕೊಂಡು ಹೋಗ್ತೀರಾ ಅವ್ರು ಹೇಳ್ತಾರೆ ಸರಿ. ಈ ಕಡೆ ಬನ್ನಿ. ಅಲ್ಲ ಬನ್ನಿ ಈಗ ಒಂದ್ ತೀರ್ಮಾನ ಮಾಡ್ಬಿಟ್ಟು ಹೋಗಿ. ಏನ್ ಬಂದ್ ತೀರ್ಮಾನ ಮಾಡ್ಬಿಟ್ಟು ಹೋಗಿ. ಈಗ ಬಂದಿಲ್ಲ ಅಂದ್ರೆ ಒಂದ್ ಮೂಟೆ ತಗೊಂಡ್ ಹೋಗ್ಬಿಡ್ತೀನಿ. ಬನ್ನಿ ಈ ಕಡೆ ಬನ್ರಿ. ಇಲ್ಲಿ ನಿಮ್ ಕಡೆ ಇವ್ರು ಅಲ್ಲಮ್ಮ. ಬನ್ನಿ ಇಲ್ಲಿ. ನೀವ್ ಕೇಳ್ಕೊಳ್ಳಿ. ಯಾಕೆ ಗೊತ್ತಾ, ನಾವ್ ಹೇಳಿರೋಣ ನಮ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾವು ಅವ್ರು ನಮ್ಮ ಅಂಗಡಿಗೆ ಬಂದೇ ಇಲ್ಲ. ಅಲ್ಲ ಬಂದಿಲ್ಲ ಅಂತಂದ್ಮೇಲೆ ಅದೇ ನಿಮ್ನೆ ನಮ್ಮ ಅಂಗಡಿಗೆ ಇವ್ರು ಹೇಳ್ತಾವ್ರೆ ಬೆಳ್ಳುಳ್ಳಿ ತಗೊಳಕ್ ಬಂದಿದ್ರಂತೆ. ಎಷ್ಟ್ ಕಡೆ ಓಡಾಡ್ತೀರಾ? ಮಾಡೋ ಕೆಲ್ಸ ಬಿಟ್ಬಿಟ್ಟು ನಿನ್ ಜೊತೆ ಮಾತಾಡಕ್ ನಮ್ಗೇನಮ್ಮ? ನಾವ್ ನೀನ್ ಯಾರಂತಾನೆ ನಮಗ್ ಗೊತ್ತಿಲ್ಲ. ಈಗ ಗೊತ್ತಿಲ್ಲ. ನೈಟಿ ಹಾಕೊಂಡಿರೋ ನೀನು ಡ್ರೆಸ್ ಹಾಕೊಂಡ್ರ ಅಂತ ನಾವ್ ಹೇಳ್ಕೊಟ್ಟಿದೀವಂತೆ. ನಾನ್ ನಡ್ತಿ ಹೇಳ್ತಾವಳೆ. ಯಾರು ಹೇಳ್ಕೊಟ್ಟದ್ದು? ನಮ್ಮ ಯಜಮಾನ್ರೆ ಅವರು. ಅವತ್ ಆಂಟಿನೇ ಹೇಳ್ಕೊಟ್ಟಿದ್ದು ನೈಟಿ ಹಾಕೊಂಡ್ಮೇಲೆ ಅಂತ. ಈಗ ಅಕ್ಕ ನನಗೆ ಬೈತವನೆ ಏನಂತ ಸಮಾಧಾನ ಮಾಡಿ ಕಳ್ಸಿ. ಅದು ಅಲ್ಲದೆ ನನಗೆ ಅವ್ರ ಆಂಟಿನೇ ಹೇಳಿದ್ ನೈಟಿ ಹಾಕೊಂಡು ಯಾರ್ಯಾರ್ಗೋ ಏನೇನೋ ಹೇಳ್ಬೇಡ. ಎಲ್ಲಾರ ಮೇಲೆ ಊರವ್ರು ಎಲ್ಲಾರ ಮೇಲೆ ಹೇಳ್ಕೊಬರಮ್ಮ. ನೀನ್ ಯಾವ ವಿಡಿಯೋ?
ಏನ್ ವಿಡಿಯೋ? ನೈಟಿ ಹಾಕೊಂಡು ಯಾರು ವಿಡಿಯೋ ಮಾಡ್ಬೇಡಪ್ಪ, ನಮ್ ಸಂಸಾರ ಆಮೇಲೆ. ನನ್ ಮರ್ಯಾದೆ ಹೋಗುತ್ತೆ. ಅಲ್ಲ ವಿಡಿಯೋ ಮಾಡ್ಗಿಡಬೇಡಿ, ಆಮೇಲೆ ಹೇಳ್ತಾ ಇದ್ದೀನಿ ನಾನು ಸರಿ ಇಲ್ಲ, ಆಮೇಲೆ ಈಗಲೇ ಹೇಳಿದ್ದೀನಿ ಕಳ್ಸಕ. ನಾನೇ ಕಳ್ಸ ನಮ್ಮಿಂದಲೇ ಗೊತ್ತಲ್ಲ ಅವ್ರೆ. ಅದ್ ಹೆಂಗ್ ನೀವ್ ವ್ಯಾಪಾರ ಮಾಡ್ತೀರಾ ನೀವು? ಇಲ್ಲಿ ಜಗಳ ಆಗ್ತಾ ಇಲ್ವಾ? ಇಲ್ಲಿ ಹೆಂಗ್ ವ್ಯಾಪಾರ ಮಾಡ್ತೀರಾ ನೀವು? ಯಾವಾಗ ಅಲ್ಲಿ ಹೋಗಿ ಪಕ್ಕದ ಅಂಗಡಿಲಿ ತಗೋಗಿ. ಇಲ್ಲ ನಂದು ನನ್ ಗಂಡನಿಗೂ ಜಗಳ ಆಗ್ತಾ ಇದೆ, ನಿಮಗೆ ವ್ಯಾಪಾರ ಬೇಕಾ ನಿಮ್ಗೆ? ನಾವೇನ್ ವ್ಯಾಪಾರ ಮಾಡ್ರಿ ಇವಾಗ. ನೋಡ್ರಿ ನೀವ್ ಮಾಡ್ತೀನಿ ನಿಮ್ಗೆ. ಆಂಟಿದು ನಂದು ವ್ಯವಹಾರ. ಆಂಟಿ ವ್ಯಾಪಾರ ಎಲ್ಲ ಮಾಡ್ಬಾರ್ದು. ಮಾತ್ರ ಫಸ್ಟ್ ಮಾತಾಡಿ. ಮಾತಾಡ್ಕೊಂಡು ಕುತ್ಕೊಂಡ್ರೆ ನಮ್ದು ಸಾಯಂಕಾಲ ಪಿಗ್ನಿಗಳವ್ರು ಬರ್ತಾರೆ. ನೋಡಿ 2.5 ಆಗ್ತಾ? ಒಂದ್ ನಿಮಿಷ ಇರಿ, ತಗೋಬಿಡಿ. ನಮ್ ಪ್ರಾಬ್ಲಮ್ ಸಾಲ್ವ್ ಆಗಿ ಇರಿ, ಆಮೇಲೆ ತಗೊಳ್ಳೋರಿ. ಸಾಯಂಕಾಲ 3 ಜನ ಬರ್ತಾರೆ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ಯಾಕಪ್ಪ ತಗೋಬಾರ್ದು? ಅದು ವ್ಯಾಪಾರ ಹೊಡಿತಾ ಇದೀರ ಇಲ್ಲಿ. ನಿನ್ಗೂ ಹೊಡಿತೀನಿ ಅಕ್ಕ, ನೀವು ಹಾ ಹೊಡೆದ್ ಬಿಡ್ತಾರೆ. ಮುಟ್ಲಿ ಬಂದ್ರೆ ಅವ್ರೆ ಟಿವಿ ಅವ್ರೇನು, ಅದಕ್ಕೆ ಅವ್ರು ಅಷ್ಟೊಂದು ಮಾತಾಡ್ತಾರೆ ನಿನಗೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಕಾಣಿಕೆ ಇದೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಾಣಿಕೆ.